ಸೊ ಹೀಗಾಗಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೂಡ ನಡೆಸ್ತಾ ಇದ್ದೀನಿ. ಹಾಗಾಗಿ ಯು ಆರ್ ರೈಟ್ ಕ್ಯಾಂಡಿಡೇಟ್ ಇನ್ ರೈಟ್ ಪ್ಲೇಸ್ ಅಂತ ಅನ್ಕೊಂಡಿದ್ದೀರಿ ಅನ್ಕೊಳ್ತೀನಿ. ಅಂದ್ರೆ ಜನರಿಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತ, ಯಾಕಂದ್ರೆ ನಮ್ಮಲ್ಲಿರೋ ಪ್ರಾಡಕ್ಟ್ ಎಂಥದ್ದು ಅಂತ ಗೊತ್ತಿದ್ರೆ ಅದನ್ನ ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ. ಐ ಆಮ್ ವೆಲ್ ಕ್ವಾಲಿಫೈಡ್ ಯಂಗ್ಸ್ಟರ್, ಜಗತ್ತನ್ನ ನೋಡಿದ್ದೀನಿ, ಸೊ ಎಲ್ಲಾ ಕ್ಷೇತ್ರನೂ ನೋಡಿದ್ದೀನಿ. ಸೊ ನಮ್ಮ ಕ್ಷೇತ್ರನ ಯಾವ ರೀತಿ ನಾನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಕೂಡ ನನಗೆ ಬಹಳಷ್ಟು ಐಡಿಯಾಗಳಿದೆ. ಓಕೆ, ದೂರದೃಷ್ಟಿ ಇದೆ. ಈಗಾಗಲೇ ಮಾತುಕತೆ ಏನಾದ್ರು ನಡೆದಿದ್ಯಾ ವರಿಷ್ಠರ ಜೊತೆ, ಎಲ್ಲ ಪಕ್ಷದ ಹೈಕಮಾಂಡ್ ಜೊತೆ? ನಾನು ಜಿಲ್ಲಾ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದ ನಾಯಕರುಗಳ ಒಡನಾಟದಲ್ಲಿ ಮುಂಚೆಯಿಂದ ಇದ್ದೀನಿ. ಒನ್ ಆನ್ ಒನ್. ನಾನು ಯಾವಾಗಲೂ ನನ್ನನ್ನು ಎಲ್ಲ ಲೀಡರ್ಸು, ಡೆಲ್ಲಿ ಲೀಡರ್ಸು ಅಷ್ಟೇ ಹೆಸರಿಟ್ಟು ಕರೀತಾರೆ. ರಾಜು ಕುನ್ನೂರ್ ಏನಪ್ಪ ಚೆನ್ನಾಗಿದೆಯಾ ಅಂತ ಹೆಸರಿಟ್ಟು ಕರೀತಾರೆ. ಸೊ ಆ ಮಟ್ಟಕ್ಕೆ ನಾನು ಅವ್ರ ಒಡನಾಟದಲ್ಲಿ ಇದ್ದೀನಿ. ಸೊ ಇದೆಲ್ಲ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಇಲ್ಲ, ನೀನು ಬಹಳ ದಿನ ಆಯ್ತು ಹೋರಾಟ ಮಾಡ್ತಾ ಇದೆ, ನಿನಗೊಂದು ಅವಕಾಶ ಸಿಗಬೇಕು, ಈ ಸತಿ ನೀನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಬಹಳಷ್ಟು ಕಡೆಗಳಲ್ಲಿ ನಿಮ್ದು ಮನೆ ಆಮೇಲೆ ವ್ಯವಹಾರಗಳೆಲ್ಲ ಇರೋದ್ರಿಂದ ಸ್ಥಳೀಯರಿಗೆ ಸಿಗ್ತೀವಿ ಅನ್ನೋ ಆಶ್ವಾಸನೆ ಹೆಂಗ್ ಕೊಡ್ತೀರಿ? ಈ ಸತಿ ನಾನು ಸ್ಥಳೀಕರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ರಿಗೂ ಮನವರಿಕೆ ಮಾಡಿದ್ದೀನಿ. ಆಮೇಲೆ ಎಲ್ಲ ನಮ್ಮ ಜನನೂ ಕೂಡ ಹೋಗಿ ಹೇಳಕ್ ರೆಡಿ ಆಗಿದ್ದಾರೆ. ಈಗ ಅವರು ಈ ಲೀಡರ್ಗಳು ಇಲ್ಲಿ ಬರ್ದೇ ಇದ್ರು ಇವರು ಬೆಂಗಳೂರಿಗೆ ಹೋಗಿ ಹೇಳಕ್ ರೆಡಿ ಆಗಿದ್ದಾರೆ. ನಾವು ಈ ಸತಿ ಸ್ಥಳೀಕರು, ನಾನು ಟಿಕೆಟ್ ಆಕಾಂಕ್ಷಿ, ನಾನು ಟಿಕೆಟ್ ತಂದೆ ತರ್ತೀನಿ, ಈ ಸತಿ ನಿಶ್ಚಿತವಾಗಿ ಇಲ್ಲಿ ಶಾಸಕನಾಗೇ ಆಗ್ತೀನಿ ಅನ್ನೋ ನನಗೆ ಆತ್ಮವಿಶ್ವಾಸ ಇದೆ. ಓಕೆ, ಒಂದು ವೇಳೆ ಟಿಕೆಟ್ ಸಿಕ್ಕಿದ್ದೆ ಆದ್ರೆ ಮತ್ತು ಇಲ್ಲಿ ನೀವು ಆಯ್ಕೆ ಆದ್ರೆ ಜನರಿಗೆ ಏನು ಆಶ್ವಾಸನೆಯನ್ನ ಅಥವಾ ಜನರಿಗೆ ಯಾವ ವಿಶ್ವಾಸವನ್ನ ತಾವು ಕೊಡಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ನಾನು ಈ ಕ್ಷೇತ್ರದ ಶಾಸಕನ ಆಗಬೇಕಂತ ಹೊರಟಿರೋದೇ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಒಂದು ಕನಸನ್ನ ಇಟ್ಟುಕೊಂಡು ನಾನು ಈ ಕ್ಷೇತ್ರಕ್ಕೆ ಅರ್ಜಿ ಹಾಕಿದ್ದೇನೆ. ನಮ್ಮ ಕ್ಷೇತ್ರದ ಎಲ್ಲ ಹಳ್ಳಿಗೂ ಓಡಾಡಿದ್ದೇನೆ. ಇಲ್ಲಿ ಜನರ ನಾಡಿ ಮಿಡಿತ ಕೂಡ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಜನರ ಕಷ್ಟ ಸುಖಗಳು ಏನಿದಾವೆ ಅನ್ನೋದು ಗೊತ್ತಿದೆ. ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಎಲ್ಲ ರೀತಿಯಾದ ಒಂದು ಶಿಗ್ಗಾಂವದ್ದು ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೇನೆ. ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ. ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡ್ತೇನೆ. ಇಲ್ಲಿ ರೈತರ ಸಮಸ್ಯೆಗಳನ್ನು ಅರ್ಥಕೊಂಡಿದ್ದೇನೆ. ಅದರ ಜೊತೆಗೆ ನೀರಾವರಿ ಸೌಲಭ್ಯವನ್ನು ಏನಾದರೂ ಮಾಡಿ ಇದನ್ನು 365 ದಿನವೂ ನೀರು ಇರೋ ಥರ ನಾನು ಒಂದು ಕಾಳಿ ಬೇಡ್ತಿ ವರ್ಧಾ ನದಿ ಯೋಜನೆಯನ್ನು ಕೂಡ ಮಾಡ್ತೇನೆ. ತಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಒಳ್ಳೆದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ರಾಜು ಕುನ್ನೂರ್ ಅವರ ಮಾತುಗಳನ್ನ ಗಮನಿಸ್ತಾ ಹೋದಾಗ ಏನೋ ಮರುಚುನಾವಣೆ ಇದೆ, ಉಪಚುನಾವಣೆ ಇದೆ ಅಂತ ಹೇಳಿ ನಿಂತಿಲ್ರಿ. ನನಗೆ ಈ ಕ್ಷೇತ್ರ ಗೊತ್ತಿದೆ, ಆಮೇಲೆ ನಾನೇನು ಸುಮ್ಮನೆ ಇಲ್ಲ, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಜನರನ್ನು ಓದ್ಕೊಳ್ತಾ ಇದ್ದೀನಿ, ಮತ್ತು ಇಲ್ಲಿಯ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವು, ಚಿತ್ರಣ ನನಗಿದೆ. ಅದೇ ನನ್ನ ಆಸ್ತಿ, ಅದೇ ನನ್ನ ಕ್ವಾಲಿಫಿಕೇಶನ್. ಹಾಗಾಗಿ ನಾನಲ್ದೆ ಇನ್ಯಾರೇ ರೈಟ್ ಕ್ಯಾಂಡಿಡೇಟ್ ಅನ್ನುವ ಮನದಾಳದ ಮಾತುಗಳನ್ನು ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ ಅನ್ನೋದು ನನ್ನ ಭಾವನೆ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ಕೂಡ ನಮ್ಮ ವಿಶ್ವಾಸ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.